ಕ್ಷೇಮದೇವರತ, ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಪಟ್ಟಣವನ್ನು ಬಿಟ್ಟು ಬರುವಾಗ ನಿನ್ನನ್ನ ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆ. ಪಟ್ಟಣವನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಯನ್ನು ಕೇಳಲು ನನ್ನ ಮನಸ್ಸು ಹಾತರಿಸುತ್ತಿರುವುದು. ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳಿದೆನು. ಹೇಳುವೆಯವರತ ಹೇಳುವಣ್ಣ. ನಮಗೆ ಅಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರೆನಿಸಿಕೊಂಡ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮವೇ ಬರತ. ಗುರುಗಳು ಅಣ್ಣ. ಸಚಿವರಲ್ಲೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರೂ ಕ್ಷೇಮವೇ. ಸುಮಂತ್ರರು ಕೂಡ ಕ್ಷೇಮದಿಂದಿರುವುದು ಅಣ್ಣ. ಪತಿ ಹೆದುರಿನಲ್ಲಿ ಕಣ್ಣೀರು ಸುರಿಸುತ್ತ ಒಂದು ಮಾತನ್ನೂ ಹಾಡದೆ ಮೌನವಾಗಿ ಕಳಿಸಿಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯೂ ಕ್ಷೇಮವೇ. ಮಾತೆ ಕ್ಷುಮಿತ್ರಾ ದೇವಿಯೂ ಕ್ಷೇಮದಿಂದಿರುವುದು ಅಣ್ಣ. 9 ಮಾಸಗಳ ಕಾಲ ಹೊತ್ತು ಎತ್ತು ಮುತ್ತಿಟ್ಟು ತುತ್ತಿಟ್ಟು ಜೋಪಾನ ಮಾಡಿ ಕಳಿಸಿಕೊಡಲಾರದ ಸಂಕಟದಲ್ಲಿ ಬೀಳ್ಕೊಟ್ಟ ನನ್ನ ತಾಯಿ ಕೌಶಲ್ಯ ಮಾತೆಯು ಕ್ಷೇಮವೇ ಬರತ. ಕೌಶಲ್ಯ ಮಾತೆಯವರು ಕ್ಷೇಮದಿಂದಿರುವುದು ಅಣ್ಣ. ಈ ಶ್ರೀರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನಮ್ಮ ನನ್ನ ಚಿಕ್ಕಮ್ಮ ಕೈಕಾಮಾತೆಯೂ ಕ್ಷೇಮವೇ. ಶಾಂತನಾಗು. ಈಗ ಹೇಳು, ದಶದಿಕ್ಕುಗಳಲ್ಲಿಯೂ ಒಬ್ಬನೇ ರಸಿಕನಾಗಿ ಹೋರಾಡಿ ಜಯವನ್ನು ಹೊಂದಿ ದೇವಾಸುರುದ್ಧ ಕಾಲದಲ್ಲಿ ಒಬ್ಬನೇ ರಸಿಕನಾಗಿ ಹೋರಾಡಿ ದೇವಾನು ದೇವತೆಗಳಿಂದ ದಶರಥ ಎಂದು ಬಿರುದಾಂಕಿತವನ್ನು ಪಡೆದ ನಮ್ಮ ಪೂಜ್ಯ ಜನಕನು ಕ್ಷೇಮವೇ. ಏನಾಯ್ತು ತಮ್ಮ? ನಾನೇನು ನೀವು ವನವಾಸಕ್ಕೆ ಹೋದ ಕೂಡಲೇ ಜನಕನು ಪರಲೋಕವಾಸಿಯಾದ ಪಡೆದು ಅವಸಾನ ಕಾಲದಲ್ಲಿ ಯಾರೊಬ್ಬರೂ ನಿಮ್ಮ ಬಾಯಿಗೆ ಬಿಡದಿದ್ದರೆ ಆದರೆ ನೀವೇ ಪುಣ್ಯಶಾಲಿ. ಜನಕನ ಮರಣ ಕಾಲದಲ್ಲಿ ಅವರ ಬಳಿ ಇದ್ದು ಅವರ ಸೇವೆಯನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿ ಜನಕನ ಅಂತ್ಯಕಾಲದಲ್ಲಿ ನಾವು ಸಹ ಜನಕನ ಮರಣ ಕಾಲದಲ್ಲಿ ನೀನು ಸಹ ಬಳಿಯಲ್ಲಿರಲಿಲ್ಲವೇ? ಅಯ್ಯೋ ವೀರರಾದ 4 ಜನ ಸುಮ್ಮನೆ ನಿಮ್ಮಂತೆ ಕಾಲದಲ್ಲಿ ಯಾರೊಬ್ಬರೂ ನಿಮ್ಮ ಬಾಯಿ
ತಾಯಿಗೆ ಗಂಗೋದಪುರಿ ಬೆಳೆದಿದ್ದರೆ. ಗಂಗೋದಪುರಿ ಬೆಳೆದಿದ್ದರೆ ಕ್ರೋಧ